ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟಿಗೆ ಬಂದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಮೊದಲನೆಯದಾಗಿ ವಿಜಯಪುರ ನಗರ ಉಪವಿಭಾಗದಲ್ಲಿ ದಾಖಲಾದಂತಹ ಕಳ್ಳತನ ಪ್ರಕರಣಗಳ ಆರೋಪಿತರ ಬಂಧನ ಮತ್ತು ಅಲ್ಲಿ ರಿಕವರಿ ಆದಂತಹ ಮಾಹಿತಿಯನ್ನು ತಮಗೆ ಕೊಡುತ್ತೆ. ವಿಜಯಪುರ ನಗರ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 2025 ಮತ್ತು 26ರಲ್ಲಿ ದಾಖಲಾದ ಕಳ್ಳತನ ಪ್ರಕರಣ, ರಾಬರಿ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರ ಸಿಟಿ ಸಬ್ ಡಿವಿಷನ್ ಡಿವೈಎಸ್ಪಿ ನಾಗರಾಜು ಮತ್ತು ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂಥ ಬಳಿಗಾರು ಮತ್ತು ಗೋಲ್ ಗುಂಬಾಜ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಿಕೇರಿ ಮತ್ತು ಠಾಣೆ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನೊಳಗೊಂಡ ತಂಡ ಕಳೆದ 3 ತಿಂಗಳಿಂದ ಸತತವಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ 2026ನೇ ಸಾಲಿನ ಒಟ್ಟು 7 ಪ್ರಕರಣಗಳಲ್ಲಿ 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ 70 ಗ್ರಾಂ ಬಂಗಾರದ ಆಭರಣಗಳು, 18 ದ್ವಿಚಕ್ರ ವಾಹನಗಳು, 1,10,000 ನಗದು, 1 ಲ್ಯಾಪ್ಟಾಪು, 1 ಮೊಬೈಲು, ಒಟ್ಟು 27,25,000ವನ್ನು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ವಶಕ್ಕೆ ತಗೊಂಡಿರ್ತಾರೆ. ಅದೇ ರೀತಿ ಗೋಲ್ ಗುಂಬಾಜ್ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 6 ಪ್ರಕರಣಗಳಲ್ಲಿ 6 ಜನ ಆರೋಪಿತರು ಹಾಗೂ 2026ನೇ ಸಾಲಿನ 1 ಪ್ರಕರಣದಲ್ಲಿ 2 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಗೋಲ್ ಗುಂಬಾಜ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿವರ್ಗರು ಒಟ್ಟು 100 ಗ್ರಾಂ ಬಂಗಾರದ ಆಭರಣಗಳು, 10 ಗ್ರಾಂ ಬೆಳ್ಳಿ, ಆಮೇಲೆ 1 ಇನೋವಾ ಕ್ರಿಸ್ಟಾ ಕಾರನ್ನು ವಶಪಡಿಸ್ಕೊಂಡಿರ್ತಾರೆ. ಒಟ್ಟು ವರ್ತ್ ವ್ಯಾಲ್ಯೂ 33,02,000 ಆಗಿರುತ್ತೆ. ಅದೇ ರೀತಿ APMC ಪೊಲೀಸ್ ಠಾಣೆಯ ಸಿಬ್ಬಂದಿಯವರು 2026ನೇ ಸಾಲಿನ 2 ಪ್ರಕರಣಗಳಲ್ಲಿ 3 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರಿಂದ 90 ಗ್ರಾಂ ಬಂಗಾರದ ಆಭರಣ ಮತ್ತು 1 ಟೆರೆನೋ ಪ್ಲಸ್ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ವರ್ತ್ ವ್ಯಾಲ್ಯೂ 19,20,000. ಅದೇ ರೀತಿ ಆದರ್ಶ್ ನಗರ ಪೊಲೀಸ್ ಠಾಣೆಯ 2025ನೇ ಸಾಲಿನ ಒಟ್ಟು 10 ಪ್ರಕರಣಗಳನ್ನು ಪೊಲೀಸ್ನವರು ಬೇಯಿಸಿದ್ದಾರೆ. ಅದರಲ್ಲಿ ಒಟ್ಟು 21 ಜನ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು 410 ಗ್ರಾಂ ಬಂಗಾರದ ಆಭರಣ, 2 ದ್ವಿಚಕ್ರ ವಾಹನ, 1 ಹುಂಡೈ ಕಾರು, 6,55,000 ನಗದು, ಹೀಗೆ ಒಟ್ಟು 74,55,000ವನ್ನು ವಶಪಡಿಸಿಕೊಳ್ಳುವಲ್ಲಿ ಆದರ್ಶ್ ನಗರ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಜಲ್ನಗರ ಪೊಲೀಸ್ ಠಾಣೆ 2025ನೇ ಸಾಲಿನ 1 ಪ್ರಕರಣದಲ್ಲಿ 1 ಆರೋಪಿ, 2026ನೇ ಪ್ರಕರಣ 3 ಪ್ರಕರಣಗಳಲ್ಲಿ ಒಟ್ಟು 4 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ಅವರಿಂದ 10 ಗ್ರಾಂ ಬಂಗಾರದ ಆಭರಣ, 250 ಗ್ರಾಂ ಬೆಳ್ಳಿ, 7 ದ್ವಿಚಕ್ರ ವಾಹನ, ಒಟ್ಟು 6,30,000 ವರ್ತ್ ವ್ಯಾಲ್ಯೂ ವಶಪಡಿಸಿಕೊಂಡಿರ್ತಾರೆ. ಒಟ್ಟು ವಿಜಯಪುರ ಸಿಟಿ ಸಬ್ ಡಿವಿಷನ್ದಲ್ಲಿ ಕಳೆದ 3 ತಿಂಗಳಿಂದ ಮಾಡಿರುವಂಥ ಸತತ ಪ್ರಯತ್ನದಿಂದ 2025ನೇ ಸಾಲಿನ 17 ಪ್ರಕರಣಗಳಲ್ಲಿ ಒಟ್ಟು 28 ಜನರನ್ನು ಬಂಧಿಸಿದ್ದಾರೆ. ಅದೇ ರೀತಿ 2026ನೇ ಸಾಲಿನ ಒಟ್ಟು 13 ಪ್ರಕರಣಗಳಲ್ಲಿ 15 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಒಟ್ಟು 1,60,32,000 ವರ್ತ್ ವ್ಯಾಲ್ಯೂ ಬಂಗಾರ, ಬೆಳ್ಳಿ, ದುಡ್ಡು, 2 ವೀಲರು, 4 ವೀಲರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಕ್ಕೆ, ಅವರ ಮಾಡಿರುವಂಥ ಶ್ರಮಕ್ಕೆ ಅವರನ್ನು ಇಲಾಖೆಯ ಪರವಾಗಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕರ್ತವ್ಯವನ್ನು ಶ್ಲಾಘಿಸಲಾಗ್ತಾ ಇದೆ. ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಗೋಲ್ ಗುಂಬಾಜ್ ಪೊಲೀಸ್ ಠಾಣೆಯಲ್ಲಿ 2025ನೇ ಸಾಲಿನಲ್ಲಿ ಒಬ್ಬ ವಯೋವೃದ್ಧ ತಾಯಿಗೆ ಮನೆ ಹತ್ರ ಇದ್ದಾಗ ಅವಳನ್ನು ಮಾತಾಡಿಸ್ಬೇಕನ್ನುವಂಥ ನೆಪದಲ್ಲಿ ಕಿವಿಯಲ್ಲಿದ್ದಂಥ ಓಲೆ ಮತ್ತು ಕೊರಳಲ್ಲಿದ್ದಂಥ ಚೈನನ್ನು ಕಿತ್ಕೊಂಡು ಹೋಗಿರ್ತಾರೆ. ಆ ಪ್ರಕರಣದಲ್ಲಿದ್ದಂಥ 2 ಆರೋಪಿತರನ್ನು ಪತ್ತೆಯಾಗಿದೆ. ಅದೇ ರೀತಿ ಗೋಲ್ ಗುಂಬಾಜ್ ಪೊಲೀಸ್ ಠಾಣೆಯಲ್ಲಿ 1 ಇನೋವಾ ಕ್ರಿಸ್ಟಾ ಕಾರು ಕಳ್ಳತನ ಆಗಿದೆ. ಹೈದರಾಬಾದ್ ಮೂಲದ ವ್ಯಕ್ತಿಯಿಂದ ಇನೋವಾ ಕ್ರಿಸ್ಟಾ ಕಾರನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ APMCಯಲ್ಲಿ ಅಟೆನ್ಷನ್ ಡೈವರ್ಷನ್, ಇದನ್ನು ನಾವು ಹೇಳ್ತಾನೆ ಇರ್ತೀವಿ, ಅಟೆನ್ಷನ್ ಡೈವರ್ಷನ್ ಬಸ್ಗಳಲ್ಲಿ ಇರ್ತಾರೆ. ಸೊ ಅಲ್ಲಿ ಒಟ್ಟು ಒಬ್ಬರು ಲೇಡಿ ಒಬ್ಬರ ಕಡೆಯಿಂದ ಒಟ್ಟು 120 ಗ್ರಾಂ ತೂಕದ ಗ್ರಾಮ್ ಚಿನ್ನ ಇದ್ದಂತಹ ವೆನಿಟಿ ಬ್ಯಾಗನ್ನು ಬಸ್ಸಿಂದ ತೊಗೊಂಡೋಗಿರ್ತಾರೆ. ಅವರಿಂದನೂ ಕೂಡ 90 ಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಮೀನಾಕ್ಷಿ ಚೌಕ್ ಹತ್ರ 2 ವೀಲರ್ದಲ್ಲಿ ಇಟ್ಟಂಥ ಬಂಗಾರದ ಬ್ಯಾಗನ್ನು ತೊಗೊಂಡೋಗಿರ್ತಾರೆ, ಅದು ಕೂಡ ಪತ್ತೆ ಮಾಡಿದ್ದಾರೆ. ಸೊ ಸಿಮಿಲರ್ಲಿ ಆದರ್ಶ್ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ರೂಪಾದೇವಿ ಏನು ಕಾಲೇಜ್ ಇದೆ, ಅಲ್ಲಿ ಹೈವೇ ಮೇಲೆ ಹೋಗ್ತಾ ಇರುವಂಥ ವೆಹಿಕಲನ್ನು ಅಡ್ಡಗಟ್ಟಿ ಒಟ್ಟು 4 ಜನ ಆರೋಪಿತರು ಏನು ಮಾಡಿರ್ತಾರೆ ಅಂತಂತಂದರೆ 10 ಲಕ್ಷ ದುಡ್ಡನ್ನು ತೊಗೊಂಡೋಗಿರ್ತಾರೆ. ಇವರು ಮಹಾರಾಷ್ಟ್ರದಿಂದ ಬರೋದು ಗೊತ್ತಿರುತ್ತೆ, ಅದೇ ವೆಹಿಕಲನ್ನು ಫಾಲೋ ಅಪ್ ಮಾಡಿಬಿಟ್ಟು ಇಲ್ಲಿ ಅಫೆನ್ಸ್ ಮಾಡಿ ಈ ವೆಹಿಕಲ್ದಲ್ಲಿ ದುಡ್ಡು ಕ್ಯಾರಿ ಮಾಡ್ತಾ ಇದ್ದಾರೆ, ಅದು ಇಳಕಲಿಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಅಡ್ಡ ಹಾಕಿ ಅದನ್ನು ತೊಗೊಂಡೋಗಿರ್ತಾರೆ, ಅದನ್ನು ಕೂಡ ನಮ್ಮ ಪೊಲೀಸ್ನವರು ಪತ್ತೆ ಮಾಡಿದ್ದಾರೆ. ಸೊ ಈ ರೀತಿಯಾಗಿ
ಆದರ್ಶ್ ನಗರದಲ್ಲಿ ಇನ್ನೊಂದು ಕಳ್ಳತನ ಪ್ರಕರಣ ಆಗಿರುತ್ತೆ. ಒಂದು ಮದುವೆ ಹಾಲ್ನಲ್ಲಿ ಬಂದು ಬಂಗಾರ ಇದ್ದಂಥ ಬ್ಯಾಗನ್ನು ತೊಗೊಂಡೋಗಿರ್ತಾರೆ. ಇದನ್ನು 24 ಗಂಟೆಯಲ್ಲಿ CCTV ಆಧರಿಸಿ ಮಧ್ಯಪ್ರದೇಶದ ಆ ವ್ಯಕ್ತಿಯನ್ನು ಪತ್ತೆ ಮಾಡಿ 100% ರಿಕವರಿ ಈ ಪ್ರಕರಣದಲ್ಲಿ ಆಗಿರುತ್ತೆ. ಸೊ ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದು ವಿಜಯಪುರ ನಗರ ಉಪವಿಭಾಗದ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮಾಡಿದಂತಹ ಒಂದು ಪ್ರಾಪರ್ಟಿ ರಿಕವರಿಯನ್ನು ತಮ್ಮ ಗಮನಕ್ಕೆ ತಂದಿದೆ. ಮಾಫಿಯಾಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಪೊಲೀಸ್ ಠಾಣೆಗಳಲ್ಲಿನೂ ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಲ್ಯಾಂಡ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರಾದರೂ ಇನ್ನೂ ಅನ್ಯಾಯಕ್ಕೊಳಗಾದವರು ಇದ್ದರು ಅಂತಂತಂದರೆ ಅವರು ಬಂದು ನೇರವಾಗಿ ಕಂಪ್ಲೇಂಟನ್ನು ಕೊಡ್ಬೋದು. ಪ್ರಕರಣವನ್ನು ದಾಖಲಿಸಿ ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡ್ತಾರೆ. ಈಗಾಗಲೇ ಇಂಥ ಒಂದು 28 ಪ್ರಕರಣಗಳನ್ನು ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡಿದ್ದಿದೆ. ಅದೇ ರೀತಿ ತಾವು ಇನ್ನೊಂದು ಹೇಳಿದ್ರಿ, ಯಾವುದದು ಲ್ಯಾಂಡ್ ಮಾಫಿಯಾ ಆಯಿತು, ಇನ್ನೊಂದು ಬಡ್ಡಿ ವ್ಯವಹಾರ ಮಾಡೋರ ಬಗ್ಗೆ ಯಾರಾದರೂ ಅನ್ಯಾಯಕ್ಕೊಳಗಾದವರು ಇದ್ದರೆ 100% ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಕೈಗೊಳ್ತೀವಿ. ಪೊಲೀಸ್ ಕ್ವಾರ್ಟರ್ಸು ಎಲ್ಲಿ ಇರ್ತವೆ ಅದನ್ನು ಸಿಬ್ಬಂದಿಗಳಿಗೆ ಕೊಡ್ತಾರೆ. ಪೊಲೀಸ್ ಕ್ವಾರ್ಟರ್ಸು ಎಲ್ಲಿ ಇರಲ್ಲ ಅವರಿಗೆ ಸರ್ಕಾರದಿಂದ HRA ಅನ್ನೋದು ಬರುತ್ತೆ. ಆ HRAನ ತೊಗೊಂಡು ಅವರು ಬಾಡಿಗೆ ಮನೆಗಳಲ್ಲಿ ತೊಗೊಂಡು ಇರೋದಕ್ಕೂ ಕೂಡ ಅವಕಾಶ ಇದೆ.